ಓಂ ಶಾಂತಿ ಬಾಪ್ದಾದ ಮಧುಬನ್ ಮುರಳಿ 2-3-2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿದ್ದು ಅನ್ಯರಿಗೂ ನೆನಪಿನ ಅಭ್ಯಾಸ ಮಾಡಿಸಿ. ಯೋಗ ಮಾಡಿಸುವವರ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಅಲೆದಾಡಬಾರದು. ಬಾಬಾ ಏನು ಹೇಳ್ತಾರೆ, ನೆನಪಿನಲ್ಲಿದ್ದು ಮಾಡಿಸ್ರಿ ಅಂತಾರೆ. ಯಾಕೆಂದರೆ ನಾವು ನೆನಪಿನಲ್ಲಿದ್ದು ಶಕ್ತಿಶಾಲಿ ವೈಬ್ರೇಷನ್ ತುಂಬಿದಾಗ ಅಲ್ಲಿ ಏನಾಗ್ತತೆ, ಯೋಗ ಮಾಡೋರು ಕೂಡ ಒಂದು ಶಕ್ತಿಶಾಲಿ ಅನುಭವ ಮಾಡ್ತಾರೆ. ಈಗ ಹೊಸ ಆತ್ಮಗಳಿರ್ತವೆ, ಕೆಲವು ಬಲಹೀನ ಆತ್ಮಗಳಿರ್ತವೆ, ಅವಕ್ಕೆ ಪರಂಧಾಮಕ್ಕೆ ಹಾರಕ್ಕೆ ಶಕ್ತಿನೇ ಇರಲ್ಲ. ನಾವು ಶಕ್ತಿಶಾಲಿ ವೈಬ್ರೇಷನ್ ತುಂಬಿದಾಗ ಏನಾಗ್ತತೆ, ಅವು ಆತ್ಮಗಳು ಯೋಗದಲ್ಲಿ ಸುಖ ಶಾಂತಿಯ ಶಕ್ತಿಯ ಅನುಭವ ಮಾಡ್ತವೆ. ಅದಕ್ಕೆ ನೆನಪಿನಲ್ಲಿದ್ದು ಮಾಡಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ನಾವು ಮಾಡಿಸೋರ್ದೇ ಬುದ್ಧಿ ಅಲ್ದಾಡ್ತಿತ್ತು ಅಂದರೆ ಅವ್ರು ಮಾಡೋರ್ದು ಅವರಿಗೂ ಕೂಡ ಏಕರಸದಲ್ಲಿ ಯೋಗ ಇರಲ್ಲ. ಅದಕ್ಕೆ ಮನಸ್ಸು ಅಲ್ದಾಡಬಾರ್ದು ಮಾಡಿಸೋರ್ದು ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ: ಯಾವ ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ? ಅವರು ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು? ಉತ್ತರ: ಯಾವ ಮಕ್ಕಳು ನಿಮಿತ್ತ ಶಿಕ್ಷಕರಾಗಿ ಅನ್ಯರಿಗೂ ಯೋಗ ಮಾಡಿಸುತ್ತಾರೆಯೋ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಒಂದು ವೇಳೆ ಯೋಗ ಮಾಡಿಸುವ ಸಮಯದಲ್ಲಿ ಬುದ್ಧಿಯು ಹೊರಗೆ ಅಲೆದಾಡುತ್ತದೆ ಎಂದರೆ ಅಂಥವರು ಸೇವೆಯ ಬದಲು ಸೇವಾಭಂಗ ಮಾಡುತ್ತಾರೆ. ಆದ್ದರಿಂದ ಈ ಗಮನವಿರಲಿ, ನನ್ನ ಮೂಲಕ ಪುಣ್ಯದ ಕಾರ್ಯವೇ ಆಗುತ್ತಾ ಇರಲಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಜವಾಬ್ದಾರಿ ಅಂದರೆ ಚೆನ್ನಾಗಿ ಶಕ್ತಿಶಾಲಿ ವೈಬ್ರೇಷನ್ನ ಹರಡಿಸಿ ನಾವು ಯೋಗ ಮಾಡಿಸಿದರೆ ಅಲ್ಲಿ ಆತ್ಮಗಳು ಚೆನ್ನಾಗಿ ಯೋಗ ಮಾಡ್ತವೆ. ಯೋಗ ಆದಂಗೆಲ್ಲ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಆಗ್ತತೆ. ಆಮೇಲೆ ಧಾರಣ ಮೂರ್ತಿಗಳು ಆಗ್ತಾರೆ, ಸಂಪೂರ್ಣ ಆಸ್ತಿನೂ ಪಡಿತಾರೆ. ಆತ್ಮಗಳಿಗೆ ಸಂಪೂರ್ಣ ಆಸ್ತಿ ತುಂಬಕ್ಕೆ ನಿಮಿತ್ತ ಯಾರಿರ್ತಾರೆ, ಯಾರು ನಿಮಿತ್ತ ಶಿಕ್ಷಕರು ಇರ್ತಾರೋ ಅವರೇ. ಅವರು ಚೆನ್ನಾಗಿ ಮಾಡಿಸಿದಾಗ ಆತ್ಮಗಳು ಕೂಡ ಚೆನ್ನಾಗಿ ತಯಾರಾಗ್ತಾರೆ. ಇಲ್ಲ ಅಂದರೆ ಅವ್ರದ್ದೇ ಬುದ್ಧಿ ಅಲ್ದಾಡ್ತಿದ್ರೆ ಅಲ್ಲಿ ಅವರು ಪಾಲನೆ ಕೊಡುವಂಥ ಆತ್ಮಗಳು ಕೂಡ ಅದೇ ಥರ ಇರ್ತಾರೆ. ಇವಾಗ ನೋಡ್ರಿ, ಇದು ಒಂದು ಜನ್ಮದ ಸಂಬಂಧ ಇಲ್ಲ, ಇದು ಜನ್ಮ ಜನ್ಮಾಂತರದ ಸಂಬಂಧ ಇದೆ ಈ ಸಂಗಮ ಯುಗದ್ದು. ಈಗ ನಾವು ಚೆನ್ನಾಗಿ ಪಾಲನೆ ಕೊಟ್ಟು ಆತ್ಮಗಳನ್ನ ಚೆನ್ನಾಗಿ ಧಾರಣ ಮೂರ್ತಿಗಳನ್ನ ಮಾಡಿದರೆ ಮುಂದೆ ಅವರ ರಾಜ್ಯದಲ್ಲಿ ಪ್ರಜೆಗಳು ಕೂಡ ಅದೇ ರೀತಿ ಚೆನ್ನಾಗಿರ್ತಾರೆ. ಈಗ ನೋಡ್ರಿ, ಕೃಷ್ಣದೇವರಾಯನ ಆಸ್ಥಾನದಾಗ ಎಂತೆಂಥವರೆಲ್ಲ ಇದ್ದಾರೆ, ಭೋಜರಾಜನ ಆಸ್ಥಾನದಾಗ ಎಂತೆಂಥವರೆಲ್ಲ ಇದ್ದರು. ಕೆಲವು ರಾಜರ ಹೆಸರುಗಳು ಮಾತ್ರ ನಮಗೆ ನಾವು ಓದಿದ್ದೀವಿ. ಯಾಕೆ ಅವ್ರ ಹೆಸರುಗಳು ಅಂದರೆ ಯಾಕೆ ಬಂದವು? ಅವರು ಈ ಸಂಗಮ ಯುಗದಾಗ ಆತ್ಮಗಳಿಗೆ ಚೆನ್ನಾಗಿ ಪಾಲನೆ ಕೊಟ್ಟು ಚೆನ್ನಾಗಿ ಆತ್ಮಗಳನ್ನ ತಯಾರು ಮಾಡಿರ್ತಾರೆ. ಅವರು ರಾಜ್ಯದಾಗ ಅಂಥ ಆತ್ಮಗಳು ಅಲ್ಲಿ ಪ್ರಸಿದ್ಧ ಆತ್ಮಗಳು ಉಟ್ಕೊಂಡಿರ್ತವೆ. ಇಲ್ಲಿ ನಾವು ಸರಿಯಾಗಿ ಪಾಲನೆ ಕೊಡಲಿಲ್ಲ ಅಂದರೆ ಇವೇ ಆತ್ಮಗಳಿಂದನೇ ಮತ್ತೆ ದ್ವಾಪರಲಿಂದ ನಮಗೆ ತೊಂದರೆ. ಈಗ ಸಂಗಮ ಯುಗದಾಗೂ ತೊಂದರೆ ಇರ್ತತೆ, ದ್ವಾಪರಲಿಂದನೂ ತೊಂದರೆ ಇರ್ತತೆ. ಈಗ ಸಂಗಮ ಯುಗದ ತೊಂದರೆ ಏನು ಅಂದರೆ ಅವು ಸರಿಯಾಗಿ ಯೋಗ ಮಾಡಿಲ್ಲ ಅಂದರೆ ಬರೀ ನೆಗೆಟಿವ್ ವೈಬ್ರೇಷನ್ನು, ನೆಗೆಟಿವ್ ಮಾತುಗಳು, ಪರಸ್ಪರರಲ್ಲಿ ನೆಗೆಟಿವ್ ಮಾತುಗಳು ಮಾತಾಡೋದು. ಅವರು ನೆಗೆಟಿವ್ ವೈಬ್ರೇಷನ್ ಹಾಕಿದರೆ ನಮ್ಮ ಪುರುಷಾರ್ಥಕ್ಕೆ ತೊಂದರೆ ಆಗ್ತತೆ, ನಮಗೆ ಯೋಗ ಹಿಡಿಯಲ್ಲ. ಅದಕ್ಕೆ ಮಾಡಿಸೋರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತೆ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಗೀತೆ: ಓಂ ನಮಃ ಶಿವಾಯ. ಓಂ ಶಾಂತಿ. ತಂದೆಯು ಎಲ್ಲ ಮಕ್ಕಳಿಗೆ ಮೊಟ್ಟ ಮೊದಲು ಇಲ್ಲಿ ಕುಳಿತುಕೊಂಡು ಲಕ್ಷ್ಯದಲ್ಲಿ ಸ್ಥಿತರಾಗಲು ದೃಷ್ಟಿಯನ್ನು ಕೊಡುತ್ತಾರೆ. ನೋಡ್ರಿ, ಬಾಬಾ ಏನು ಮಾಡ್ತಾರೆ, ಮಿಲನದಾಗ ಫಸ್ಟ್ ದೃಷ್ಟಿ ಕೊಡ್ತಾರೆ. ಯಾಕೆ? ಶಕ್ತಿ ತುಂಬ್ತಾರೆ ಆತ್ಮಕ್ಕೆ. ಯಾಕೆ? ಮನಸ್ಸು ಅಲ್ದಾಡಬಾರ್ದು. ಇದಕ್ಕೆ ಯೋಗ ಚೆನ್ನಾಗಿ ಜ್ಞಾನ ಕೇಳೋಕ್ಕೂ ಶಕ್ತಿ ಬೇಕು, ಯೋಗ ಮಾಡೋಕ್ಕೂ ಶಕ್ತಿ ಬೇಕು. ಅದಕ್ಕೆ ಬಾಬಾ ಏನು ಮಾಡ್ತಾರೆ, ಫಸ್ಟ್ ದೃಷ್ಟಿ ಕೊಡ್ತಾರೆ. ಈಗ ಬ್ರಹ್ಮ ತಂದೆ ಏನು ಹೇಳ್ತಾರೆ, ನಾನು ಹೇಗೆ ಶಿವ ತಂದೆಯ ನೆನಪಿನಲ್ಲಿ ಕುಳಿತಿದ್ದೇನೆಯೋ ಹಾಗೆ ನೀವು ಶಿವ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿರಿ ಅಂತ ಬ್ರಹ್ಮ ತಂದೆ ಹೇಳ್ತಾರೆ. ಅಂದರೆ ಬಾಬಾ ನೆನಪಿನಲ್ಲೇ ಏನು ಮಾಡಬೇಕು,
ಜ್ಞಾನ ಕೇಳಬೇಕು. ಪ್ರಶ್ನೆ ಉದ್ಭವಿಸುತ್ತದೆ, ಯಾರು ಸಮ್ಮುಖದಲ್ಲಿ ಯೋಗ ಮಾಡಿಸಲು ಕುಳಿತಿದ್ದಾರೆಯೋ ಅವರು ಇಡೀ ಸಮಯ ಶಿವ ತಂದೆಯ ನೆನಪಿನಲ್ಲಿ ಇರುತ್ತಾರೆಯೇ? ಯಾಕೆ ನೆನಪಿನಲ್ಲಿರಬೇಕು? ಶಕ್ತಿ ಯೋಗ ಮಾಡಿಸೋರು ಶಕ್ತಿಶಾಲಿಯಾಗಿದ್ದರೆ ಅಲ್ಲಿ ಆತ್ಮಗಳು ಕೂಡ ಚೆನ್ನಾಗಿ ಅನುಭವ ಮಾಡ್ತವೆ. ಯಾವುದು ಅನ್ಯರಿಗೂ ಆಕರ್ಷಣೆಯಾಗಬೇಕು. ನೆನಪಿನಲ್ಲಿದ್ದಾಗ ಬಹಳ ಶಾಂತಿಯಲ್ಲಿರುತ್ತೀರಿ. ಆಶ್ಚರ್ಯರಿಯಾಗಿ ಶಿವತಂದೆಯ ನೆನಪಿನಲ್ಲಿದ್ದಾಗ ಅನ್ಯರನ್ನು ಶಾಂತಿಯಲ್ಲಿ ಕರೆದುಕೊಂಡು ಹೋಗುತ್ತೀರಿ. ಏಕೆಂದರೆ ಶಿಕ್ಷಕರಾಗಿ ಕುಳಿತುಕೊಳ್ಳುತ್ತೀರಲ್ಲವೇ. ಒಂದು ವೇಳೆ ಶಿಕ್ಷಕರೇ ಸರಿಯಾದ ರೀತಿಯಲ್ಲಿ ನೆನಪಿನಲ್ಲಿ ಇಲ್ಲದಿದ್ದರೆ ಅನ್ಯರು ಇರಲು ಸಾಧ್ಯವಿಲ್ಲ. ಮೊದಲು ಈ ಸಂಕಲ್ಪ ಮಾಡಬೇಕು, ನಾನು ಯಾವ ಪ್ರಿಯತಮ ತಂದೆಗೆ ಪ್ರಿಯತಮೆಯಾಗಿದ್ದೇನೆ ಅವರ ನೆನಪಿನಲ್ಲಿ ಕುಳಿತುಕೊಂಡಿದ್ದೇನೆಯೇ? ಪ್ರತಿಯೊಬ್ಬರೂ ಈ ರೀತಿ ತಮ್ಮೊಂದಿಗೆ ಕೇಳಿಕೊಳ್ಳಿ. ಒಂದು ವೇಳೆ ಬುದ್ಧಿಯು ಬೇರೆ ಕಡೆ ಹೊರಟು ಹೋಗುತ್ತದೆ, ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೀರೆಂದರೆ ಅವರು ಸೇವೆಯನ್ನಲ್ಲ ಸೇವಾಭಂಗ ಮಾಡಲು ಕುಳಿತುಕೊಂಡಿದ್ದಾರೆಂದು ಅರ್ಥ. ಏನು ಹೇಳಿದ್ರು ಬಾಬಾ? ಅಲ್ಲಿ ಯೋಗ ಇಲ್ಲ ಅಂದರೆ ಏನಾಗಿರ್ತತೆ? ಅದೇ ದೇಹಾಭಿಮಾನದ ಗುಣಗಳು, ಸಿಡ್ಸಿಡಾಪನ್ನು, ಕ್ರೋಧ ಮಾಡೋದು, ಈ ಥರ ಎಲ್ಲ ಮಾಡಿದಾಗ ಅಲ್ಲಿ ಇನ್ನೊಂದಿಷ್ಟು ಸೇವಾಭಂಗನೇ ಆಗ್ತದೆ ಅನ್ನೋ ಮಾತು ಬಾಬಾ ಹೇಳ್ತಾರೆ. ಇದು ತಿಳುವಳಿಕೆಯ ಮಾತಲ್ಲವೇ? ಅವರು ಸ್ವಲ್ಪವೂ ಸೇವೆ ಮಾಡಿದಂತಾಗಲಿಲ್ಲ. ಹಾಗೆಯೇ ಕುಳಿತಿದ್ದಾರೆಂದರೆ ನಷ್ಟವನ್ನೇ ಮಾಡಿಕೊಳ್ಳುತ್ತಾರೆ. ಶಿಕ್ಷಕರ ಬುದ್ಧಿಯೋಗವೇ ಅಲಿಯುತ್ತಿದ್ದರೆ ಅವರು ಏನು ಸಹಯೋಗ ನೀಡುತ್ತಾರೆ? ಯಾರು ಶಿಕ್ಷಕರಾಗಿ ಕುಳಿತುಕೊಳ್ಳುವರೋ ಅವರು ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ಪುಣ್ಯದ ಕಾರ್ಯವನ್ನೇ ಮಾಡುತ್ತಿದ್ದೇನೆಯೇ? ಚೆನ್ನಾಗಿ ಯೋಗ ಮಾಡಿಸೋರು ಚೆನ್ನಾಗಿ ಯೋಗ ಮಾಡಿಸಿದ್ರೆ ಅಲ್ಲಿ ಆತ್ಮಗಳು ಕೂಡ ಚೆನ್ನಾಗಿ ಧಾರಣ ಮೂರ್ತಿಗಳು ಆಗಿರ್ತಾರೆ. ಇಲ್ಲ ಅಂದರೆ ಧಾರಣ ಮೂರ್ತಿಗಳೇ ಇರೋದಿಲ್ಲ. ನಿಮಿತ್ತರಲ್ಲಿ ಶಕ್ತಿ ಇಲ್ಲ ಅಂದರೆ ಆತ್ಮಗಳಲ್ಲಿ ಕೂಡ ಧಾರಣ ಮೂರ್ತಿಗಳೇ ಇರಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಒಂದು ವೇಳೆ ಪಾಪದ ಕರ್ಮವನ್ನು ಮಾಡುತ್ತಿದ್ದರೆ ದುರ್ಗತಿ ಹೊಂದುವರು, ಪದವಿ ಭ್ರಷ್ಟವಾಗುವುದು. ಒಂದು ವೇಳೆ ಅಂಥವರನ್ನು ಗದ್ದಿಗೆ ಮೇಲೆ ಕೂರಿಸುತ್ತೀರಿ ಎಂದರೆ ಅದಕ್ಕೆ ನೀವು ಜವಾಬ್ದಾರರಾಗುವಿರಿ. ಶಿವ ತಂದೆ ಎಲ್ಲರನ್ನೂ ತಿಳಿದುಕೊಂಡಿದ್ದಾರೆ. ಈ ಬಾಬಾರವರು ಸಹ ಎಲ್ಲರ ಸ್ಥಿತಿಯನ್ನು ಅರಿತುಕೊಂಡಿದ್ದಾರೆ. ಶಿವ ತಂದೆ ಹೇಳುತ್ತಾರೆ, ಇವರು ಶಿಕ್ಷಕರಾಗಿ ಕುಳಿತಿದ್ದಾರೆ ಮತ್ತು ಇವರ ಬುದ್ಧಿಯೋಗವು ಅಲಿಯುತ್ತಿರುತ್ತದೆ. ಅಂದ ಮೇಲೆ ಇವರು ಅನ್ಯರಿಗೇನು ಸಹಯೋಗ ನೀಡುತ್ತಾರೆ? ನೀವು ಬ್ರಾಹ್ಮಣ ಮಕ್ಕಳು ಶಿವತಂದೆಯ ಮಕ್ಕಳಾಗಿ ಅವರಿಂದ ಆಸ್ತಿಯನ್ನು ಪಡೆಯಲು ನಿಮಿತ್ತರಾಗಿದ್ದೀರಿ. ತಂದೆ ತಿಳಿಸುತ್ತಾರೆ, ಏ ಆತ್ಮರೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಶಿಕ್ಷಕರಾಗಿ ಕುಳಿತುಕೊಳ್ಳುತ್ತೀರಿ ಎಂದರೆ ಇನ್ನೂ ಚೆನ್ನಾಗಿ ಆ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ವಾಸ್ತವದಲ್ಲಿ ಪ್ರತಿಯೊಬ್ಬರೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವಿದ್ಯಾರ್ಥಿಯು ತನ್ನ ಸ್ಥಿತಿಯನ್ನು ಅರಿತುಕೊಳ್ಳಬಹುದು. ಪ್ರತಿಯೊಬ್ಬರಿಗೆ ತಿಳಿದಿದೆ, ನಾನು ತೇರ್ಗಡೆಯಾಗುತ್ತೇನೆಯೇ ಅಥವಾ ಇಲ್ಲವೇ? ಶಿಕ್ಷಕರು ತಿಳಿದುಕೊಳ್ಳುತ್ತಾರೆ. ಒಂದು ವೇಳೆ ಖಾಸಗಿ ಶಿಕ್ಷಕರನ್ನು ಇಟ್ಟುಕೊಂಡರೆ ಅವರಿಗೂ ತಿಳಿದಿರುತ್ತದೆ. ಅಂದರೆ ಟ್ಯೂಷನ್ ಮೇಷ್ಟ್ರದ್ದು ಹೇಳ್ತಾರೆ ಬಾಬಾ, ಲೌಕಿಕದ್ದು ಹೇಳ್ತಾ ಇದ್ದಾರೆ. ಮೇಷ್ಟ್ರುಗಳಿಗೆ ಗೊತ್ತಿರುತ್ತಲ್ಲ ಈ ಹುಡುಗ ಪಾಸ್ ಆಗ್ತಾನೋ ಫೇಲ್ ಆಗ್ತಾನಂತ. ಅದರಂತೆ ಇಲ್ಲಿ ಕೂಡ ನಿಮಿತ್ತರಿಗೆ ಗೊತ್ತಾಗ್ಬಿಡ್ತತೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಏನು ಹೇಳ್ತಾ ಇದ್ದಾರೆ? ಆ ವಿದ್ಯೆಯಲ್ಲಿ ಯಾರಾದರೂ ವಿಶೇಷ ಶಿಕ್ಷಕರನ್ನು ಇಟ್ಟುಕೊಳ್ಳುವುದಾದರೆ ಇಟ್ಟುಕೊಳ್ಳಬಹುದು. ಇಲ್ಲಿ ಒಂದು ವೇಳೆ ಯಾರಾದರೂ ನಮ್ಮನ್ನು ಯೋಗದಲ್ಲಿ ಕೂರಿಸಿ ಎಂದು ಕೇಳಿದರೆ ತಂದೆಯ ಆದೇಶವಾಗಿದೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವು ಪ್ರಿಯತಮೆಯರಾಗಿದ್ದೀರಿ. ನಡೆಯುತ್ತಾ ತಿರುಗಾಡುತ್ತಾ ತಮ್ಮ ಪ್ರಿಯತಮನನ್ನು ನೆನಪು ಮಾಡಿ. ಸನ್ಯಾಸಿಗಳಾದರೆ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ. ನಾವು ಹೋಗಿ ಬ್ರಹ್ಮದಲ್ಲಿ ಲೀನವಾಗುತ್ತೇವೆಂದು ತಿಳಿಯುತ್ತಾರೆ. ಯಾರು ಹೆಚ್ಚು ನೆನಪು ಮಾಡುತ್ತಿರುವರೋ ಅವರ ಸ್ಥಿತಿಯೂ ಚೆನ್ನಾಗಿರುವುದು. ಪ್ರತಿಯೊಬ್ಬರಲ್ಲಿಯೂ ಯಾವುದಾದರೊಂದು ವಿಶೇಷತೆಯಂತೂ ಇರುತ್ತದೆಯಲ್ಲವೇ? ನೆನಪಿನ ಯಾತ್ರೆಯಲ್ಲಿರಿ ಎಂದು ಹೇಳುತ್ತಾರೆ. ಸ್ವಯಂ ಕೂಡ ನೆನಪಿನಲ್ಲಿರಬೇಕಾಗಿದೆ. ತಂದೆಯ ಬಳಿ ಕೆಲವರು ಸತ್ಯವಂತರು, ಕೆಲವರು ಅಸತ್ಯವಂತರು ಇದ್ದಾರೆ. ಸ್ವಯಂ ನಿರಂತರ ನೆನಪಿನಲ್ಲಿರುವುದು ಬಹಳ ವಿರಳ. ಕೆಲವರಂತೂ ತಂದೆಯೊಂದಿಗೆ ಬಹಳ ಸತ್ಯವಾಗಿರುತ್ತಾರೆ. ಈ ಬ್ರಹ್ಮ ತಂದೆಯು ತಮ್ಮ ಅನುಭವವನ್ನು ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ನಾನು ಸ್ವಲ್ಪ ಸಮಯ ನೆನಪಿನಲ್ಲಿರುತ್ತೇನೆ, ಮತ್ತೆ ಮರೆತು ಬಿಡುತ್ತೇನೆ, ಏಕೆಂದರೆ ಇವರ ಮೇಲೆ ಬಹಳ ಜವಾಬ್ದಾರಿ ಇದೆ. ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ನೀವು ಮಕ್ಕಳಿಗೆ ಇದು ಸಹ ಅರ್ಥವಾಗುವುದಿಲ್ಲ. ಅಂದರೆ ಬಾಬಾ ಇಲ್ಲೇನು ಹೇಳ್ತಾರೆ? ಬ್ರಹ್ಮ ತಂದೆ ನೋಡ್ರಿ, ಅಷ್ಟು ಮಕ್ಕಳು ಪಾಲನೆ ಇತ್ತು, ಇದು ಪತ್ರ ಬರೆಯೋದಿತ್ತು, ಎಷ್ಟೆಲ್ಲ ಯಜ್ಞದ ಜವಾಬ್ದಾರಿ ಇತ್ತು.
ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳ್ತಾ ಇದ್ದಾರೆ, ಕೆಲವು ಮಕ್ಕಳಿಗೆ ಇದು ಸಹ ಅರ್ಥವಾಗುವುದಿಲ್ಲ. ಈ ಮುರಳಿಯನ್ನು ಶಿವ ತಂದೆಯು ನುಡಿಸಿದ್ದಾರೆ ಅಥವಾ ಬ್ರಹ್ಮ ತಂದೆಯು ನುಡಿಸುತ್ತಾರೆ, ಏಕೆಂದರೆ ಇಬ್ಬರೂ ಒಟ್ಟಿಗೆ ಇದ್ದಾರಲ್ಲವೇ. ನಾನು ಸಹ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆಂದು ಈ ಬ್ರಹ್ಮರವರು ಹೇಳುತ್ತಾರೆ. ಇವರು ಸಹ ಮಕ್ಕಳಿಗೆ ಯೋಗ ಮಾಡಿಸುತ್ತಾರೆ. ಇವರು ಕುಳಿತುಕೊಂಡಾಗ ನೋಡುತ್ತೀರಿ ಎಷ್ಟು ಆಳವಾದ ಶಾಂತಿ ಏರ್ಪಡುತ್ತದೆ. ಅನೇಕರನ್ನು ಸೆಳೆಯುತ್ತಾರೆ ತಂದೆಯಲ್ಲವೇ. ಆದ್ದರಿಂದಲೇ ಹೇಳುತ್ತಾರೆ, ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿರಿ. ಮೊದಲು ಸ್ವಯಂ ನೆನಪಿನಲ್ಲಿರಬೇಕು, ಕೇವಲ ಪಂಡಿತರಾಗಬಾರದು. ಬಾಬಾ ಏನಂತಾರೆ, ನಾವು ಯೋಗ ಸ್ಥಿತಿಯಲ್ಲಿದ್ದು ಯೋಗ ಮಾಡಿಸಿದಾಗ ಅಲ್ಲಿ ಶಾಂತಿಯ ಅನುಭವ ಮಾಡ್ತವೆ, ಆತ್ಮಗಳು ಶಕ್ತಿಯ ಅನುಭವ ಮಾಡ್ತವೆ. ಆಮೇಲೆ ಮತ್ತೆ ಪಂಡಿತರಾಗಬೇಡ್ರಿ ಅಂದರು ಬಾಬಾ. ಯಾಕೆಂದರೆ ನಾವು ಮಾಡಿ ಇನ್ನೊಬ್ಬರಿಗೆ ಹೇಳಿದಾಗ ಅಲ್ಲಿ ಬಾಣ ನಾಟುತ್ತದೆ. ನಾವು ಸುಮ್ಮನೆ ಮಾಡೋದಿಲ್ಲ, ಪಂಡಿತರಂತೆ ಹೇಳ್ತೀವಿ ಅಂದರೆ ಅಲ್ಲಿ ಬಾಣ ನಾಟಲ್ಲ. ಅದಕ್ಕೆ ಪಂಡಿತರಾಗಬಾರ್ದು ಅಂತ ಬಾಬಾ ಹೇಳ್ತಾರೆ. ನೆನಪಿನಲ್ಲಿ ಇಲ್ಲವೆಂದರೆ ಅಂತಿಮದಲ್ಲಿ ಅನುತ್ತೀರ್ಣರಾಗಿ ಬಿಡುತ್ತೀರಿ. ಮಮ್ಮ ಅವರದಂತೂ ಶ್ರೇಷ್ಠ ಪದವಿಯಾಗಿದೆ, ಉಳಿದಂತೆ ಇನ್ನೂ ಮಾಲೆ ಆಗಿಲ್ಲ. ಒಂದು ಮಣಿಯೂ ಸಹ ಇನ್ನೂ ಸಂಪೂರ್ಣವಾಗಿಲ್ಲ. ಮೊದಲು ಮಕ್ಕಳಿಗೆ ಲಿಫ್ಟ್ ಕೊಡುವುದಕ್ಕಾಗಿ ಮಾಲೆಯನ್ನು ಮಾಡುತ್ತಿದ್ದರು, ಆದರೆ ತೀಕ್ಷ್ಣವಾಗಿದ್ದವರನ್ನು ಸಹ ಮಾಯೆಯು ಸಮಾಪ್ತಿ ಮಾಡಿಬಿಟ್ಟಿತು. ಎಲ್ಲವೂ ಸೇವೆಯ ಮೇಲೆ ಅವಲಂಬಿಸಿದೆ. ಆದ್ದರಿಂದ ಯಾರು ಸಮ್ಮುಖದಲ್ಲಿ ಯೋಗ ಮಾಡಿಸಲು ಕುಳಿತುಕೊಳ್ಳುವರೋ ಅವರು ಇದನ್ನು ತಿಳಿದುಕೊಳ್ಳಬೇಕು, ನಾನು ಸತ್ಯ ಶಿಕ್ಷಕನಾಗಿ ಕುಳಿತುಕೊಳ್ಳಬೇಕು, ಇಲ್ಲದಿದ್ದರೆ ನನ್ನ ಬುದ್ಧಿಯು ಅಲ್ಲಿ ಇಲ್ಲಿ ಹೊರಟು ಹೋಗುತ್ತದೆ ಎಂದು ಹೇಳಬೇಕು. ನಾನು ಇಲ್ಲಿ ಕುಳಿತುಕೊಳ್ಳಲು ಯೋಗ್ಯವಲ್ಲವೆಂದು ಸ್ವಯಂ ನೇರವಾಗಿ ಹೇಳಬೇಕು, ತಾವೇ ಹೋಗಿ ಕುಳಿತುಕೊಳ್ಳುವುದಲ್ಲ. ಕೆಲವರು ಭಲೆ ಮುರಳಿಯನ್ನು ಓದಿ ಹೇಳುವುದಿಲ್ಲ, ಆದರೆ ನೆನಪಿನಲ್ಲಿರುತ್ತಾರೆ. ಇಲ್ಲಂತೂ ಎರಡರಲ್ಲೂ ತೀಕ್ಷ್ಣವಾಗಿ ಮುಂದೆ ಹೋಗಬೇಕು. ಎರಡೂ ಇರಬೇಕು ಅಂತಾರೆ ಬಾಬಾ. ಜ್ಞಾನದಲ್ಲೂ ಇರಬೇಕು, ಯೋಗದಲ್ಲಿನೂ ಇರಬೇಕು. ಯಾಕೆಂದರೆ ಒಂದು ಸೇವೆಯಲ್ಲಿ ಯಾವಾಗ ನಮಗೆ ಮಾರ್ಕ್ ಬರ್ತವೆ, ನಾವು ಹೇಳಿದ ಮೇಲೆ ಅವರಲ್ಲಿ ಸ್ವಲ್ಪ ಆದರೂ ಪರಿವರ್ತನೆ ಬಂದರೆ ಆಗ ನಮಗೆ ಸೇವೆಗೆ ಮಾರ್ಕು. ನಾವು ಹೇಳ್ತೀವಿ, ಅವರಲ್ಲಿ ಸ್ವಲ್ಪನೂ ಪರಿವರ್ತನೆ ಬಂದಿಲ್ಲ ಅಂದರೆ ನಾವು ಹೇಳಿದ್ದು ವೇಸ್ಟ್ ಆಗ್ತೈತೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಎರಡರಲ್ಲೂ ತೀಕ್ಷ್ಣವಾಗಿ ಮುಂದೆ ಹೋಗಬೇಕು ಅಂತಾರೆ ಬಾಬಾ. ಬಹಳ ಒಳ್ಳೆಯ ಪ್ರಿಯತಮನಾಗಿದ್ದಾರೆ ಅಂದ ಮೇಲೆ ಅವರನ್ನು ಬಹಳ ನೆನಪು ಮಾಡಬೇಕು. ಇದರಲ್ಲಿಯೇ ಪರಿಶ್ರಮ ಇದೆ. ಬಾಕಿ ಪ್ರಜೆಗಳಾಗುವುದು ಸಹಜವಾಗಿದೆ. ದಾಸದಾಸಿಯರಾಗುವುದು ದೊಡ್ಡ ಮಾತಲ್ಲ. ಅಂಥವರು ಹೆಚ್ಚು ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ. ಹೇಗೆ ನೋಡಿ, ಯಜ್ಞದ ಭಂಡಾರಿ ಬೋಲಿ ದೀದಿ ಎಲ್ಲರನ್ನೂ ಬಹಳ ಖುಷಿಪಡಿಸುತ್ತಾರೆ, ಯಾರಿಗೂ ದುಃಖ ಕೊಡುವುದಿಲ್ಲ, ಎಲ್ಲರೂ ಮಹಿಮೆ ಮಾಡುತ್ತಾರೆ. ವಾಹ್, ಶಿವ ತಂದೆಯ ಭಂಡಾರಿಯು ನಂಬರ್ 1 ಆಗಿದ್ದಾರೆ. ಅನೇಕರ ಮನಸ್ಸನ್ನು ಖುಷಿಪಡಿಸುತ್ತಾರೆ. ತಂದೆಯೂ ಸಹ ಮಕ್ಕಳ ಮನಸ್ಸನ್ನು ಖುಷಿಪಡಿಸುತ್ತಾ ಬಂದಿದ್ದಾರೆ. ನೋಡ್ರಿ, ಬಾಬಾ ಏನಂತಾರೆ, ನಾವು ಯಾವುದೇ ಸೇವೆ ಇರಲಿ, ಸಂಬಂಧ ಸಂಪರ್ಕದಲ್ಲಿರೋರಿಗೆ ಖುಷಿನ ಅನುಭವ ಮಾಡಿಸ್ಬೇಕು. ಅವರು ಖುಷಿ ಪಟ್ಟಾಗ ಅವ್ರಿಗೆ ನಾವು ಖುಷಿ ಕೊಟ್ಟಿವಿ ಅಂದರೆ ಅವರು ಪದೇ ಪದೇ ನೆನಪು ಮಾಡ್ತಾರೆ. ಆ ಖುಷಿನ ನೆನೆಸ್ಕೊಂಡು ಅದು ಆಶೀರ್ವಾದ ಆಗ್ತತೆ. ಅದರಿಂದ ಪಾಸಿಟಿವ್ ಶಕ್ತಿ ಬರುತ್ತೆ ನಮಗೆ. ಅವರಿಂದ ನಾವೇನಾದರೂ ಆತ್ಮಗಳಿಗೆ ಸಿಡ್ಸಿಡಾಪನ್ ಮಾಡೋದು, ಬೇಜಾರು ಮಾಡ್ತಾ ಇರೋದು, ಈ ಥರ ಮಾಡಿದಾಗ ಅವರು ಆತ್ಮಗಳು ಅವು ಬೇಜಾರಾದ ನೆನಪು ಮಾಡ್ಕೊಂತಿರ್ತಾವಲ್ಲ, ಬೇಜಾರಾಗಿ ಅದು ನೆಗೆಟಿವ್ ವೈಬ್ರೇಷನ್ ಆಗ್ತತೆ. ಅವರು ಬರೀ ನೆನಪೊಂದೇ ಮಾಡ್ಕೊಳಲ್ಲ. ಇವಾಗ ಫೋನ್ಗಳೊಂದು ಇದ್ದಾವೆ, ಒಬ್ರಿಗೊಬ್ರು ಅವೇ ವಿಷಯಗಳು, ಇವ್ರು ಹಂಗೆ ಇವ್ರು ಹಿಂಗೆ ಪರ್ಯಾಯ ವೈಬ್ರೇಷನ್ ಹರಡೋದು, ಮಾತುಗಳಾಡೋದು ಒಬ್ರಿಗೊಬ್ಬರು, ಇದೆಲ್ಲ ಏನಾಗ್ತತೆ, ನೆಗೆಟಿವ್ ವೈಬ್ರೇಷನ್ ಆಗಿ ನಮಗೆ ಯೋಗ ಮಾಡೋಕ್ಕೆ ಏಕರಸದಲ್ಲಿ ಯೋಗ ಹಿಡಿಯೋದೇ ಇಲ್ಲ, ವಿಘ್ನ ಆಗ್ತಿರ್ತತೆ ನಮಗೆ. ಅದಕ್ಕೆ ಎಲ್ಲರಿಗೆ ಖುಷಿ ಕೊಡುವಂತಹ ಪುರುಷಾರ್ಥ ಇರಬೇಕು, ಸೇವೆ ಇರಬೇಕು ನಮ್ಮದು. ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಈ ಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ. ಈಗ ಪ್ರತಿಯೊಬ್ಬರೂ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ಅವಿಶ್ರಾಂತ ಸೇವೆ ಮಾಡಬೇಕು. ಬಹಳ ದಯಾಹೃದಯಿಗಳಾಗಬೇಕಾಗಿದೆ. ಮನುಷ್ಯರು ಮುಕ್ತಿ ಜೀವನ್ಮುಕ್ತಿಗಾಗಿ ಬಹಳ ಅಲೆದಾಡುತ್ತಾರೆ. ಯಾರೂ ಸದ್ಗತಿಯ ಬಗ್ಗೆ ತಿಳಿದೇ ಇಲ್ಲ. ಬಾಬಾ ಏನಂತಾರೆ, ಋಷಿ ಮುನಿಗಳು ನೋಡ್ರಿ, ಕೆಲವರೆಲ್ಲ ಪವಾಡ ಪುರುಷರು, ಅವರು ಜೀವನ್ಮುಕ್ತಿಗಾಗಿ ಎಷ್ಟೆಲ್ಲ ಕಷ್ಟಪಟ್ಟಾರ. ನಮಗೇನಾದರೂ ಕಷ್ಟ ಆಯ್ತಾ?
ಏನಿಲ್ಲ. ಮಕ್ಕಳೇ, ಸುಖವಾಗಿ ಊಟ ಮಾಡಿರಿ, ನಿದ್ದೆ ಮಾಡಿರಿ, ತಿನ್ನಿರಿ, ಕುಡೀರಿ, ಆದರೆ ನನ್ನ ನೆನಪು ಮಾಡಿರಿ ಅಂತ ಬಾಬಾ ಹೇಳ್ಯಾರ. ಅದಕ್ಕೆ ಇಷ್ಟು ಸಹಜವಾಗಿ ಬಾಬಾ ನಮಗೆ ಕೊಡ್ತಾ ಇದ್ದರೂ ಕೂಡ ನಾವು ಪಡೀಲಿಲ್ಲ ಅಂದರೆ ಅದೃಷ್ಟದಲ್ಲಿಲ್ಲ. ನಿಮ್ಮ ಅದೃಷ್ಟದಲ್ಲಿ ಇಲ್ಲಿದ್ರು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಬಾಬಾ ಹೇಳ್ತಾ ಇರ್ತಾರೆ. ಯಾರಿಗೂ ಸದ್ಗತಿಯ ಬಗ್ಗೆ ತಿಳಿದೇ ಇಲ್ಲ. ಎಲ್ಲಿಂದ ಬಂದೆವೋ ಅಲ್ಲಿಗೆ ಹಿಂತಿರುಗಿ ಹೋಗಬೇಕೆಂದು ತಿಳಿಯುತ್ತಾರೆ. ನಾಟಕವೆಂಬುದನ್ನು ತಿಳಿದುಕೊಳ್ಳುತ್ತಾರೆ, ಆದರೆ ಅದರಂತೆ ನಡೆಯುವುದಿಲ್ಲ. ನೋಡಿ, ತರಗತಿಗೆ ಕೆಲವೊಂದು ಕಡೆ ಮುಸಲ್ಮಾನರು ಬರುತ್ತಾರೆ. ಅವರೇ ಹೇಳುತ್ತಾರೆ, ನಾವು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದೆವು, ನಂತರ ಹೋಗಿ ನಾವು ಮುಸಲ್ಮಾನ ಧರ್ಮದಲ್ಲಿ ಹೋಗಿ ಸೇರಿದೆವು. ನಾವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಸಿಂಧಿನಲ್ಲಿಯೂ 5-6 ಮಂದಿ ಮುಸಲ್ಮಾನರು ಬರುತ್ತಿದ್ದರು, ಈಗಲೂ ಬರುತ್ತಾರೆ. ಮುಂದೆ ನಡೆಯುವರೇ ಅಥವಾ ಇಲ್ಲವೇ ಎಂದು ನೋಡಬೇಕು. ಅಂದರೆ ನಮ್ಮ ದೇವಿ ದೇವತಾ ಧರ್ಮದವರು ಅವರು ಒಂದು ರಾಜರ ದಬ್ಬಾಳಿಕೆಗೆ, ಪರಿಸ್ಥಿತಿಗಳಿಗೆ ವಶ ಆಗಿ ಬೇರೆ ಧರ್ಮಕ್ಕೆ ಹೋಗಿದ್ರೆ ಮತ್ತೆ ಈ ಸಂಗಮ ಯುಗದಾಗ ತಮ್ಮ ಧರ್ಮಕ್ಕೆ ಬರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾರು ಮೂಲ ಬ್ರಾಹ್ಮಣ ಧರ್ಮದವರಾಗಿರುವರೋ, ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿರುವರೋ ಅವರೆಂದೂ ಅಲಗಾಡುವುದಿಲ್ಲ. ಇನ್ನು ಕೆಲವರು ಕಾರಣವಿಲ್ಲದೆ ಹೊರಟು ಹೋಗುತ್ತಾರೆ. ದೇಹಾಭಿಮಾನವೂ ಬಂದು ಬಿಡುತ್ತದೆ. ಯಾಕೆ ಬಿಟ್ಟು ಹೋಗ್ತಾರೆ ಅಂದರೆ ಬಾಬಾ ದೇಹಾಭಿಮಾನ, ಸಂಘಟನೆ ಅಂದರೆ ಸಮಸ್ಯೆಗಳು, ಮಾತುಗಳು ಬರೋದೆ. ಆಮೇಲೆ ಬ್ರಾಹ್ಮಣರ ಲೆಕ್ಕಾಚಾರ, ಬ್ರಾಹ್ಮಣರ ಸಂಘಟನೆಯಲ್ಲೇ ಚುಕ್ತ ಆಗೋದು. ಬ್ರಾಹ್ಮಣರೊಂದಿಗೆ ನಾವು ಒಂದು ಜನ್ಮದಾಗ ರಾಜರಾಗಿರ್ತೀವಿ, ಅವರು ರಾಜರಾಗಿರ್ತಾರೆ, ಯುದ್ಧ ಮಾಡಿರ್ತೀವಿ, ಇವೆಲ್ಲ ಲೆಕ್ಕಾಚಾರಗಳು ಇರ್ತವೆ. ಅದ್ರ ಮೇಲೆ ನಮಗೆ ಪರಿಸ್ಥಿತಿಗಳು, ಮಾತುಗಳು ಬರ್ತವೆ. ಆದರೆ ಎಂಥ ಯೋಗ ಇರಬೇಕು, ಅಲ್ಲಿ ನಾವು ಮಾಯೆ ಮೇಲೆ ವಿಜಯ ಪಡೆಯುವಂಥ ಯೋಗದ ಶಕ್ತಿ ಇರಬೇಕು. ಕರ್ಮಗಳು ಭಸ್ಮ ಆದವು ಅಂದರೆ ಅಲ್ಲಿ ನಾವು ಮಾಯೆ ಮೇಲೆ ವಿಜಯ ಪಡಿತೀವಿ. ಆದರೆ ನಮ್ಗೆ ಆ ಯೋಗ ಇಲ್ಲ ಅಂದರೆ ಏನು, ಕೆಲವರು ಸಣ್ಣ ಸಣ್ಣ ಮಾತಿಗೆ ಬಿಟ್ಟು ಹೋಗಿಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ನೀವು ಮಕ್ಕಳಂತೂ ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ, ಇಲ್ಲವೆಂದರೆ ಯಾವ ಪದವಿಯನ್ನು ಪಡೆಯುತ್ತೀರಿ? ತಮ್ಮ ಕಲ್ಯಾಣಕ್ಕಾಗಿ ಮನೆ ಮಠವನ್ನು ಬಿಟ್ಟಿದ್ದೀರಿ. ಹಾಗೆಂದು ಹೇಳಿ ನೀವೇನು ತಂದೆಯ ಮೇಲೆ ದಯೆ ತೋರಿಸಿಲ್ಲ. ತಂದೆಯ ಮಕ್ಕಳಾಗಿದ್ದೀರಿ ಎಂದರೆ ಅದೇ ರೀತಿ ಸೇವೆಯನ್ನು ಮಾಡಬೇಕು. ನಿಮಗಂತೂ ರಾಜ್ಯ ಪದಕವೂ ಸಿಗುತ್ತದೆ. 21 ಜನ್ಮಗಳು ಸದಾ ಸುಖದ ರಾಜ್ಯವೂ ಸಿಗುತ್ತದೆ. ಕೇವಲ ಈಗ ಮಾಯ ಮೇಲೆ ಜಯಗಳಿಸಬೇಕು ಮತ್ತು ಅನ್ಯರಿಗೂ ಕಲಿಸಬೇಕಾಗಿದೆ. ಕೆಲವರಂತೂ ಅನುತ್ತೀರ್ಣರಾಗಿ ಬಿಡುತ್ತಾರೆ. ರಾಜ್ಯ ಭಾಗ್ಯವನ್ನು ಪಡೆಯುವುದು ಬಹಳ ಕಷ್ಟವೆಂದು ತಿಳಿದುಕೊಳ್ಳುತ್ತಾರೆ. ಇದಕ್ಕೆ ತಂದೆಯು ಹೇಳುತ್ತಾರೆ, ಈ ರೀತಿ ತಿಳಿದುಕೊಳ್ಳುವುದು ನಿರ್ಬಲತೆಯಾಗಿದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದಂತೂ ಬಹಳ ಸಹಜವಾಗಿದೆ. ಮಕ್ಕಳಲ್ಲಿ ರಾಜ್ಯವನ್ನು ಪಡೆಯುವ ಸಾಹಸವಿಲ್ಲ. ಆದ್ದರಿಂದ ಉದಾಸೀನರಾಗಿ ಕುಳಿತು ಬಿಡುತ್ತಾರೆ. ತಾನು ತೆಗೆದುಕೊಳ್ಳುವುದಿಲ್ಲ, ಅನ್ಯರಿಗೂ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಅಂದರೆ ಕೆಲವರು ಇಂತಿಂಥ ಆತ್ಮಗಳು ಇರ್ತವೆ, ತಾವು ಮುಂದುವರಿಯಲ್ಲ, ಮುಂದುವರಿಯೋಕ್ಕೂ ಬಿಡ್ತಿರಲ್ಲ. ಆದರೆ ಅದು ಎಷ್ಟು ಬೋಜ ಆಗ್ತತೆ ನನಗೆ ಅನ್ನೋದು ಅರ್ಥ ಇರಲ್ಲ ಕೆಲವು ಆತ್ಮಗಳಿಗೆ. ಅದನ್ನು ಹೇಳ್ತಾರೆ ನೋಡ್ರಿ ಬಾಬಾ, ಅನ್ಯರನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ ಅಂದಾಗ ಪರಿಣಾಮವೇನಾಯಿತು? ತಂದೆ ತಿಳಿಸುತ್ತಾರೆ, ಹಗಲು ರಾತ್ರಿ ಸರ್ವಿಸ್ ಮಾಡಿ. ಈಗ ನೋಡ್ರಿ, ನಾವು ಮುಂದುವರಿಸಿದ್ರು ಕೂಡ ಅವರು ಏನು ಸೇವೆ ಮಾಡ್ತಾರೋ ಅದ್ರ ಪರ್ಸೆಂಟೇಜು ಸ್ವಲ್ಪ ನಮಗಿರುತ್ತೆ. ಆ ರೀತಿ ಆದರೂ ಪುಣ್ಯ ಜಮಾ ಮಾಡ್ಕೋಬೇಕಲ್ಲ ನಾವು. ಇದು ಯಾರ್ದು ಯಜ್ಞ? ಬಾಬಂದು. ಬಾಬಾ ಮಾಡಿಸೋರು ಇರ್ತಾರ, ನಾವು ಡಿಸ್ಸರ್ವಿಸ್ ಮಾಡಬಾರ್ದು. ಹೌದಾ? ಇದೆಲ್ಲ ಬುದ್ಧಿಯಲ್ಲಿರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಹಗಲು ರಾತ್ರಿ ಸರ್ವಿಸ್ ಮಾಡಿ. ಕಾಂಗ್ರೆಸ್ನವರು ಪರಿಶ್ರಮ ಪಟ್ಟರು, ಎಷ್ಟೊಂದು ಕಷ್ಟವನ್ನು ಸಹನೆ ಮಾಡಿದರು. ಆದ್ದರಿಂದಲೇ ಬ್ರಿಟಿಷರಿಂದ ರಾಜ್ಯವನ್ನು ಪಡೆದುಕೊಂಡರು. ನೀವೀಗ ರಾವಣನಿಂದ ರಾಜ್ಯವನ್ನು ಪಡೆದುಕೊಳ್ಳಬೇಕಾಗಿದೆ. ರಾವಣನಂತೂ ಎಲ್ಲರ ಶತ್ರುವಾಗಿದ್ದಾನೆ. ನಾವು ರಾವಣನ ಮತದಂತೆ ನಡೆಯುತ್ತಿದ್ದೇವೆ, ಆದ್ದರಿಂದಲೇ ದುಃಖಿಯಾಗಿದ್ದೇವೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ. ಯಾರಿಗೂ ಸತ್ಯವಾದ ಸ್ಥಿರವಾದ ಸುಖವಿಲ್ಲ. ಶಿವ ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡಲು ಬಂದಿದ್ದೇನೆ. ಈಗ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಬೇಕಾಗಿದೆ. ಯಾರೆಲ್ಲ ಭಾರತವಾಸಿಗಳಿದ್ದಾರೆಯೋ ಅವರು ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಈಗ ನೀವು ಮಕ್ಕಳಿಗೆ ಸೃಷ್ಟಿಚಕ್ರವು ಹೇಗೆ ನಡೆಯುತ್ತದೆ ಎಂದು ತಿಳುವಳಿಕೆ ಸಿಗುತ್ತಿದೆ. ಏನು ಪದೇ ಪದೇ ಸೃಷ್ಟಿಚಕ್ರದ ಬಗ್ಗೆ ಯಾಕೆ ಹೇಳ್ತಾರೆ ಬಾಬಾ ಅಂದರೆ, ಯಾವ ಯುಗದಲ್ಲಿ ಎಂಥ ಜೀವನ ಇತ್ತು, ಎಂಥ ಜಗತ್ತು ಇತ್ತು, ಸುಖ ಶಾಂತಿ
ಸತ್ಯಯುಗ ತ್ರೇತಾಯುಗದಲ್ಲಿ ನೋಡ್ರಿ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಎಲ್ಲ ಇತ್ತಲ್ಲ. ಅಂದರೆ ಅದಕ್ಕೆ ಕಾರಣ ಏನು? ಅಲ್ಲಿ ದೈವಿ ಗುಣಗಳಿತ್ತು, ಅದಕ್ಕೆ ಅಷ್ಟು ಸುಖದ ಜೀವನ ಇತ್ತು. ಇದನ್ನು ತಿಳ್ಕೊಳ್ಳೋದ್ರಿಂದ ಈಗ ನಮಗಿಲ್ಲೇನು ಅರ್ಥ ಆಗ್ತೈತೆ, ನಾವು ಈಗ ಚೆನ್ನಾಗಿ ಬಾಬಾನ ನೆನಪು ಮಾಡಿ ವಿಕರ್ಮ ವಿನಾಶ ಮಾಡ್ಕೊಂಡು ದೈವಿ ಗುಣಗಳನ್ನ ತುಂಬ್ಕೊಂಡ್ರೆ ನಾವು ಅಂಥ ಜಗತ್ತಿಗೆ ಹೋಗ್ತೀವಿ, ಆ ಜೀವನನ ಪಡಿತೀವಿ. ಇದೆಲ್ಲ ಯಾವುದರಿಂದ ಜ್ಞಾನ ಸಿಗ್ತತೆ? ಸೃಷ್ಟಿ ಚಕ್ರದಿಂದ. ಅದಕ್ಕೆ ಬಾಬಾ ಪದೇ ಪದೇ ಏನು ಹೇಳ್ತಾರೆ? ಸೃಷ್ಟಿ ಚಕ್ರನ ನೆನಪು ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ಈ ಸೃಷ್ಟಿ ಚಕ್ರದ ತಿಳುವಳಿಕೆ ಸಿಗುತ್ತಿದೆ, ಆದರೂ ಸಹ ಪದೇ ಪದೇ ಮರೆತು ಹೋಗುತ್ತಿದ್ದಾರೆ. ಬುದ್ಧಿಯಲ್ಲಿ ನಿಲ್ಲುವುದೇ ಇಲ್ಲ. ಭಲೆ ಬ್ರಾಹ್ಮಣರಂತೂ ಅನೇಕರಾಗುತ್ತಾರೆ, ಆದರೆ ಕೆಲವರು ಕಚ್ಚಾ ಆಗಿರುವ ಕಾರಣ ವಿಕಾರದಲ್ಲಿಯೂ ಹೋಗುತ್ತಿರುತ್ತಾರೆ. ನಾವು ಬಿಕೆ ಆಗಿದ್ದೇವೆಂದು ಹೇಳುತ್ತಾರೆ, ಆದರೆ ಇಲ್ಲ. ಯಾರು ಪೂರ್ಣ ರೀತಿಯಲ್ಲಿ ತಂದೆಯ ಆದೇಶದಂತೆ ನಡೆಯುವರೋ, ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾ ಇರುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಬಲ್ಲರು. ವಿಘ್ನಗಳಂತೂ ಬೀಳುತ್ತವೆ. ಅಮೃತವನ್ನು ಕುಡಿಯುತ್ತಾ ಕುಡಿಯುತ್ತಾ ಮತ್ತೆ ಹೋಗಿ ವಿಘ್ನಗಳನ್ನು ಹಾಕುತ್ತಾರೆ. ಇದೂ ಗಾಯನವಿದೆ. ಅಂಥವರ ಪದವಿ ಏನಾಗುವುದು? ಕೆಲವರು ಹೆಣ್ಣು ಮಕ್ಕಳು ವಿಕಾರದ ಕಾರಣ ಪೆಟ್ಟುಗಳನ್ನು ತಿನ್ನುತ್ತಾರೆ. ಬಾಬಾ, ಈ ದುಃಖವನ್ನು ಸ್ವಲ್ಪ ಸಹನೆ ಮಾಡುತ್ತೇನೆ. ನಮ್ಮ ಪ್ರಿಯತಮನು ತಂದೆಯಲ್ಲವೇ? ಪೆಟ್ಟು ತಿನ್ನುತ್ತಿದ್ದರೂ ಸಹ ಶಿವ ತಂದೆಯನ್ನು ನೆನಪು ಮಾಡುತ್ತೇವೆಂದು ಹೇಳುತ್ತಾರೆ. ಅಂಥವರು ಬಹಳ ಖುಷಿಯಲ್ಲಿರುತ್ತಾರೆ. ಈ ಅಪಾರ ಖುಷಿಯಲ್ಲಿರಬೇಕು. ತಂದೆಯಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ, ಅನ್ಯರನ್ನು ನಮ್ಮ ಸಮಾನ ಮಾಡಿಕೊಳ್ಳುತ್ತಾ ಇರುತ್ತೇವೆ. ಬಾಬಾ ಏನಂತಾರೆ? ತಂದೆಯ ಬುದ್ಧಿಯಲ್ಲಂತೂ ಈ ಏಣಿಯ ಚಿತ್ರವು ಬಹಳ ಇರುತ್ತದೆ. ಇದಕ್ಕೆ ಬಹಳ ಮಹತ್ವಕ್ಕೆ ಕೊಡುತ್ತಾರೆ. ಯಾವ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಇಂತಿಂಥ ಚಿತ್ರಗಳನ್ನು ಮಾಡಿಸುತ್ತಾರೆಯೋ ಅಂಥವರಿಗೆ ತಂದೆಯೂ ಸಹ ಅಭಿನಂದನೆಗಳನ್ನು ತಿಳಿಸುತ್ತಾರೆ. ಅಥವಾ ಈ ರೀತಿ ಹೇಳಬಹುದು, ತಂದೆಯು ಅಂತಹ ಮಕ್ಕಳಿಗೆ ಪ್ರೇರಣೆ ನೀಡಿದ್ದಾರೆ. ಏಣಿಯ ಚಿತ್ರವನ್ನು ಸಹ ಬಹಳ ಚೆನ್ನಾಗಿ ಮಾಡಿದ್ದಾರೆ. 84 ಜನ್ಮಗಳನ್ನು ಅರಿತುಕೊಂಡಿರುವುದರಿಂದ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ. ಇದು ಬಹಳ ಒಳ್ಳೆಯ ಚಿತ್ರವಾಗಿದೆ. ತ್ರಿಮೂರ್ತಿ ಗೋಲದ ಚಿತ್ರಕ್ಕಿಂತಲೂ ಇದರಲ್ಲಿ ಜ್ಞಾನವು ಚೆನ್ನಾಗಿದೆ. ನಾವೀಗ ಮೇಲೇರುತ್ತಿದ್ದೇವೆ. ಎಷ್ಟು ಸಹಜವಾಗಿದೆ. ತಂದೆಯು ಬಂದು ಲಿಫ್ಟ್ ಕೊಡುತ್ತಾರೆ. ತಂದೆಯಿಂದ ಶಾಂತಿಪೂರ್ವಕವಾಗಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಏಣಿಯ ಚಿತ್ರದ ಜ್ಞಾನವು ಬಹಳ ಚೆನ್ನಾಗಿದೆ. ಇದರಲ್ಲಿ ತಿಳಿಸಬೇಕು, ನೀವು ಹಿಂದೂಗಳಲ್ಲ, ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಒಂದು ವೇಳೆ ನಾವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಕೇಳಿದರೆ ತಿಳಿಸಿ. ಅರೆ, ನಾವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಏಕೆ ತಿಳಿದುಕೊಳ್ಳುವುದಿಲ್ಲ? ಈಗ ಪುನಃ ನೆನಪು ಮಾಡಿಕೊಳ್ಳಿ. ಆಗ ನೀವು ಪುನಃ ಮೊದಲ ನಂಬರ್ನಲ್ಲಿ ಬಂದು ಬಿಡುತ್ತೀರಿ. ತಮ್ಮ ಕುಲದವರಾಗಿದ್ದರೆ ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವೇ ಎಂಬ ಪ್ರಶ್ನೆಯು ಅವರಿಗೆ ಬರಲು ಸಾಧ್ಯವಿಲ್ಲ. ಅರೆ, ನಾವು ತಡವಾಗಿ ಬಂದಿದ್ದೇವೆಂದು ನೀವೇಕೆ ತಿಳಿದುಕೊಳ್ಳುತ್ತೀರಿ? ತಂದೆ ಎಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ. ಬಾಬಾ ಏನಂತಾರೆ? ನಿರ್ಬಲ ಸಂಕಲ್ಪಗಳು ಮಾಡಬಾರ್ದು. ನಾನು ಬರ್ತೀನಿ, 84 ಜನ್ಮನೇ ಪಡಿತೀನಿ, ಶ್ರೇಷ್ಠ ಪದವಿನೇ ಪಡಿತೀನಿ. ಆ ಥರ ಒಂದು ಶುದ್ಧ ಸಂಕಲ್ಪಗಳಿಂದ ಉಮಂಗ, ಉತ್ಸಾಹ, ಶಕ್ತಿ ತುಂಬಿಕೊಂಡು ಪುರುಷಾರ್ಥ ಮಾಡಬೇಕು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನೀವು ಭಾರತವಾಸಿಗಳು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈಗ ಪುನಃ ಆಸ್ತಿಯನ್ನು ತೆಗೆದುಕೊಳ್ಳಿ, ಸ್ವರ್ಗಕ್ಕೆ ನಡೆಯಿರಿ. ನೀವು ಮಕ್ಕಳು ಯೋಗದಲ್ಲಿ ಕುಳಿತುಕೊಳ್ಳುತ್ತೀರಿ, ಏಣಿಯನ್ನು ನೆನಪು ಮಾಡುತ್ತೀರಿ ಎಂದರೆ ಬಹಳ ಖುಷಿಯಲ್ಲಿರುತ್ತೀರಿ. ನಾವು 84 ಜನ್ಮಗಳನ್ನು ಪೂರ್ಣಗೊಳಿಸಿದ್ದೇವೆ, ನಾವೀಗ ಹಿಂತಿರುಗಿ ಹೋಗುತ್ತೇವೆ. ಎಷ್ಟೊಂದು ಖುಷಿಯಾಗುತ್ತದೆ. ಸೇವೆ ಮಾಡುವ ಉಲ್ಲಾಸವೂ ಇರಬೇಕು. ತಿಳಿಸಿಕೊಡುವ ಬಹಳಷ್ಟು ವಿಧಾನಗಳು ನಿಮಗೆ ಸಿಗುತ್ತಿವೆ. ಏಣಿಯ ಚಿತ್ರದಲ್ಲಿಯೂ ತಿಳಿಸಿ. ಚಿತ್ರಗಳೆಲ್ಲವೂ ಬೇಕಲ್ಲವೇ? ತ್ರಿಮೂರ್ತಿಯ ಚಿತ್ರವೂ ಬೇಕು. ತಂದೆ ತಿಳಿಸುತ್ತಾರೆ, ನೀವು ನನ್ನ ಭಕ್ತರ ಬಳಿ ಹೋಗಿ ನೀವು ಈ ಜ್ಞಾನವನ್ನು ತಿಳಿಸಿ. ಅವರು ಮಂದಿರಗಳಲ್ಲಿ ಸಿಗುತ್ತಾರೆ. ಮಂದಿರಗಳಲ್ಲಿಯೂ ಈ ಏಣಿಯ ಚಿತ್ರದ ಬಗ್ಗೆ ತಿಳಿಸಿಕೊಡಿ. ಇಡೀ ದಿನ ನಾವು ತಂದೆಯ ಪರಿಚಯವನ್ನು ಕೊಟ್ಟು ಯಾರ ಕಲ್ಯಾಣ ಮಾಡಬೇಕೆಂಬುದೇ ಬುದ್ಧಿಯಲ್ಲಿರಲಿ. ಪ್ರತಿದಿನ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುವುದು. ಯಾರು ಆಸ್ತಿಯನ್ನು ಪಡೆಯಬೇಕಾಗಿದೆಯೋ ಅವರು ಬರುತ್ತಾರೆ. ಪ್ರತಿದಿನ ಕಲಿಯುತ್ತಲೇ ಇರುತ್ತಾರೆ. ಕೆಲವರ ಮೇಲೆ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಎಂದರೆ ತಂದೆಗೆ ತಿಳಿಸಬೇಕಾಗುತ್ತದೆ. ನಮ್ಮ ಮೇಲೆ ಗ್ರಹಚಾರವಿದೆ, ಆದ್ದರಿಂದ ನಮ್ಮಿಂದ ಸೇವೆಯಾಗುತ್ತಿಲ್ಲ ಎಂಬುದನ್ನು ಅವರು ತಿಳಿದುಕೊಳ್ಳುವುದೇ ಇಲ್ಲ. ಬಾಬಾ ಏನಂತಾರೆ? ನಮ್ಮದು ಕರ್ಮ ಇತ್ತು ಅಂದರೆ ಅದು ನಮ್ಮನ್ನು ಸೇವೆ ಮಾಡೋಕ್ಕೂ ಬಿಡಲ್ಲ, ಪುರುಷಾರ್ಥ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ ಬಾಬಾ.
ನೀವು ಮಕ್ಕಳ ಮೇಲೆ ಎಲ್ಲ ಜವಾಬ್ದಾರಿ ಇದೆ. ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುತ್ತಾ ಇರಿ. ಸೇವೆಯಲ್ಲಿ ಇರುವುದರಿಂದ ಬಹಳ ಇರುತ್ತದೆ, ಅನೇಕರ ಕಲ್ಯಾಣವಾಗುತ್ತದೆ. ಏನು ಹೇಳಿದರು ಬಾಬಾ? ಸೇವೆಯಲ್ಲಿರುವುದರಿಂದ ಬಹಳ ಖುಷಿ ಇರ್ತತೆ ಅಂದರು. ಯಾಕೆ ಅಂದರೆ ನಮ್ಮಿಂದ ಏನು ನಾವು ತಂದೆ ಸಂದೇಶ ಕೊಟ್ಟಾಗ ಅವರು ಎಷ್ಟೋ ಆತ್ಮಗಳು ತಮ್ಮ ದುಃಖನ ದೂರ ಮಾಡ್ಕೊತವೆ. ನಾವು ಭಗವಂತನ ಪಡೆದೀವಿ ಅನ್ನೋ ಆ ಮುಖದಲ್ಲಿನ ಖುಷಿ, ಅದನ್ನು ನೋಡಿದ್ರೇ ನಮಗೆ ಎಷ್ಟೋ ಅವರ ಆಶೀರ್ವಾದ ಎಷ್ಟು ಖುಷಿ ಇರ್ತತೆ. ಬಾಬಾನೂ ಖುಷಿ ಪಡ್ತಾ ಇರ್ತಾರೆ ಸೇವೆ ನೋಡಿ. ಬಾಬಾನೂ ಆಶೀರ್ವಾದ ಕೊಡ್ತಾ ಇರ್ತಾರೆ, ಶಕ್ತಿ ತುಂಬ್ತಾ ಇರ್ತಾರೆ. ಅದಕ್ಕೆ ಸೇವೆಯಲ್ಲಿ ಬಹಳ ಖುಷಿ ಇರ್ತದೆ. ಅದನ್ನು ಅನುಭವ ಮಾಡಬೇಕು. ಬಾಬಾರವರಿಗೆ ಬಾಂಬೆಯಲ್ಲಿ ಸರ್ವಿಸ್ ಮಾಡಲು ಬಹಳ ಮಜಾ ಬರುತ್ತಿತ್ತು. ಅನೇಕರು ಹೊಸಬರು ಬರುತ್ತಿದ್ದರು. ಬಾಬಾರವರಿಗೆ ಸರ್ವಿಸ್ ಮಾಡಬೇಕೆಂದು ಬಹಳ ಮನಸ್ಸಾಗುತ್ತದೆ. ಹಾಗೆಯೇ ಮಕ್ಕಳು ಸಹ ದಯಾಹೃದಯಿಗಳಾಗಬೇಕು, ಸರ್ವಿಸ್ನಲ್ಲಿ ತೊಡಗಬೇಕು. ಇದು ಮನಸ್ಸಿನಲ್ಲಿರಲಿ. ಎಲ್ಲಿಯವರೆಗೆ ನಾವು ಯಾರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಭೋಜನವನ್ನು ಸೇವಿಸಬಾರದು. ಮೊದಲು ನಾನು ಪುಣ್ಯಕರ್ಮವನ್ನು ಮಾಡಬೇಕು, ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡಿ ನಂತರ ರೊಟ್ಟಿಯನ್ನು ತಿನ್ನುವೆನು. ಹೀಗೆ ಸರ್ವಿಸ್ನಲ್ಲಿ ತೊಡಗಿರಬೇಕು. ಅನ್ಯರ ಜೀವನವನ್ನು ಸಫಲ ಮಾಡಿಸಿ ಆಗ ರೊಟ್ಟಿ ತಿನ್ನುವೆನು. ಹೀಗೆ ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುವ ಪ್ರಯತ್ನ ಪಡಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಅನ್ಯರಿಗೆ ಸಂದೇಶ ಕೊಡೋವರಿಗೂ ನಾನು ಊಟನೂ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರಿ ಅಂತಾರೆ ಬಾಬಾ. ಮಕ್ಕಳಿಗಾಗಿ ಈ ಮಾಸಪತ್ರಿಕೆ ಬರುತ್ತದೆ, ಆದರೆ ಬಿಕೆಗಳು ಇಷ್ಟೊಂದು ಓದುವುದಿಲ್ಲ. ನಾವೇನು ಓದುವುದು, ಇದು ಹೊರಗಿನವರಿಗಾಗಿ ಎಂದು ತಿಳಿಯುತ್ತಾರೆ. ಇದಕ್ಕೆ ತಂದೆ ತಿಳಿಸುತ್ತಾರೆ, ಶಿಕ್ಷಕರಿಲ್ಲದೆ ಹೊರಗಿನವರಿಗೆ ಏನೂ ಅರ್ಥವಾಗುವುದಿಲ್ಲ. ಇದನ್ನು ಓದಿ ರಿಫ್ರೆಶ್ ಆಗಲಿ ಎಂದು. ಇದು ಬ್ರಹ್ಮಕುಮಾರ ಕುಮಾರಿಯರಿಗಾಗಿಯೇ ಇದೆ, ಆದರೆ ಅವರೇ ಓದುವುದಿಲ್ಲ. ಎಲ್ಲ ಸೇವಾ ಕೇಂದ್ರಗಳವರೊಂದಿಗೆ ತಂದೆ ಕೇಳುತ್ತಾರೆ, ಎಲ್ಲ ಪತ್ರಿಕೆಗಳನ್ನು ಯಾರು ಓದುತ್ತೀರಿ? ಪತ್ರಿಕೆಗಳಿಂದ ಏನು ತಿಳಿದುಕೊಳ್ಳುತ್ತೀರಿ? ಎಲ್ಲಿಯವರೆಗೆ ಸರಿಯಾಗಿದೆ. ಪತ್ರಿಕೆಯನ್ನು ಹೊರಡಿಸುವವರಿಗೂ ಸಹ ಉಮಂಗವನ್ನು ತರಿಸಬೇಕು. ತಾವು ಬಹಳ ಒಳ್ಳೆಯ ಪತ್ರಿಕೆಯನ್ನು ಹೊರಡಿಸಿದ್ದೀರಿ, ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪರಿಶ್ರಮಪಟ್ಟು ಮಾಸಪತ್ರಿಕೆಯನ್ನು ಓದಬೇಕು. ಇದು ಮಕ್ಕಳು ರಿಫ್ರೆಶ್ ಆಗುವುದಕ್ಕಾಗಿಯೇ ಇದೆ, ಆದರೆ ಮಕ್ಕಳೇ ಓದುವುದಿಲ್ಲ. ಯಾರ ಹೆಸರು ಪ್ರಸಿದ್ಧವಾಗಿದೆಯೋ ಅವರನ್ನು ಬಾಬಾ ಭಾಷಣ ಮಾಡುವುದಕ್ಕಾಗಿ ಇಂಥವರನ್ನು ನಮ್ಮ ಬಳಿ ಕಳಿಸಿ ಎಂದು ನಿಮಂತ್ರಣ ಕೊಡುತ್ತಾರೆ. ಆಗ ತಂದೆ ತಿಳಿದುಕೊಳ್ಳುತ್ತಾರೆ, ಇವರು ತಾನು ಭಾಷಣ ಮಾಡುವುದನ್ನು ಕಲಿತಿಲ್ಲ, ಆದ್ದರಿಂದಲೇ ಕಳುಹಿಸಿ ಎಂದು ಕೇಳುತ್ತಾರೆ. ಅಂದಮೇಲೆ ಸೇವಾದಾರಿಗಳಿಗೆ ಎಷ್ಟೊಂದು ಗೌರವ ಕೊಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ರಾಜ್ಯ ಪದಕವನ್ನು ತೆಗೆದುಕೊಳ್ಳಲು ಎಲ್ಲರ ಮನಸ್ಸನ್ನು ಖುಷಿಪಡಿಸಬೇಕು. ಬಹಳ ದಯಾಹೃದಯಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಅವಿಶ್ರಾಂತ ಸೇವೆ ಮಾಡಬೇಕಾಗಿದೆ. ಏನು ಹೇಳಿದರು ಬಾಬಾ? ರಾಜ್ಯ ಪದಕ ತೆಗೆದುಕೊಳ್ಳಲು ಎಲ್ಲರ ಮನಸ್ಸು ಖುಷಿಪಡಿಸ್ರಿ ಅಂದರು. ಅಂದರೆ ನಮ್ಮ ಸೇವೆಯಿಂದ ಅವರು ಖುಷಿಯಾದಾಗ ಆತ್ಮಗಳಿಗೆ ಆ ಖುಷಿಯಲ್ಲಿ ನಮ್ಮನ್ನು ನೆನಪು ಮಾಡ್ತಾರಲ್ಲ, ಅದು ಆಶೀರ್ವಾದ ಆಗಿ ಪಾಸಿಟಿವ್ ಶಕ್ತಿ ತುಂಬುತ್ತೆ ನಮ್ಮ ಆತ್ಮಕ್ಕೆ. ಆದ್ದರಿಂದ ನಮ್ಮ ಪುರುಷಾರ್ಥ ಇನ್ನೂ ತೀವ್ರಗತಿಯಲ್ಲಿ ಹೋಗ್ತೈತೆ. ನಮ್ಮಿಂದ ಏನಾದರೂ ಬೇಜಾರಾಗಿ ಅವರು ನಮ್ಮನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ಅದು ನೆಗೆಟಿವ್ ಶಕ್ತಿ ಆಗ್ತತೆ. ನಮ್ಮನ್ನು ಬಾಬನ ನೆನಪಿನಾಗಿರಕ್ಕೆ ಬಿಡಲ್ಲ. ಅದಕ್ಕೆ ಯಾರನ್ನೂ ಬೇಜಾರು ಮಾಡಬಾರ್ದು, ಖುಷಿ ಕೊಡ್ತಾ ಇರಬೇಕು. ಆಗ ರಾಜ್ಯ ಪದವಿ ಸಿಗ್ತತೆ ಅಂತ ಹೇಳ್ತಾರೆ ಬಾಬಾ. ದೇಹಾಭಿಮಾನದಲ್ಲಿ ಬಂದು ಸೇವಾಭಂಗ ಮಾಡಬಾರದು, ಸದಾ ಪುಣ್ಯಕರ್ಮವನ್ನೇ ಮಾಡಬೇಕು. ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸೇವಾದಾರಿಗಳ ಪ್ರತಿ ಗೌರವವನ್ನಿಡಬೇಕಾಗಿದೆ. ಬಾಬಾ ಏನು ಹೇಳ್ತಾರೆ? ದೇಹಾಭಿಮಾನದಲ್ಲಿ ಬಂದು ಸೇವಾಭಂಗ ಮಾಡಬಾರ್ದು ಅಂತಾರೆ. ಅಂದ್ರೇನು? ಒಂದು ಕ್ರೋಧದಲ್ಲಿ ಬಂದು ಮಾತಾಡೋದು, ನೋವು ಕೊಡೋದು, ಇಂಥವೆಲ್ಲ ಆದವು ಕೆಲಸಗಳಾದವು ಅಂದರೆ ಕೆಲವ್ರು ಏನು ಮಾಡಿಬಿಡ್ತಾರೆ, ಕ್ಲಾಸೇ ಬಿಟ್ಟು ಬಿಡ್ತಾರೆ. ನಮ್ಮ ಕೈಲಿ ಪುಣ್ಯ ಪಡ್ಕೊಳಕ್ಕಾಗಲಿಲ್ಲ ಅಂದರೆ ಪಾಪ ತುಂಬ್ಕೊಳಕ್ಕೆ ನಿಮಿತ್ತ ಆಗಬಾರ್ದು. ಯಾಕಂದರೆ ನಮ್ಮಿಂದ ಒಬ್ಬರು ಬಿಟ್ಟರು ಕ್ಲಾಸ್ ಅಂದರೆ ಅವರ 84 ಜನ್ಮದ ಹಣೆ ಬರೋಕ್ಕೆ ನಾವು ಕಲ್ಲು ಹಾಕಿದಂಗೆ ಆಯಿತು. ಎಂಥ ಮಹಾಪಾಪ ಆಗ್ತದೆ. ಅದಕ್ಕೆ ನಾವೇನು ಮಾಡು, ದೇಹದಲ್ಲಿ ಬಂದು
ಸೇವಾಭಂಗ ಮಾಡಬೇಡ್ರಿ ಅಂತ ಬಾಬಾ ಹೇಳ್ತಾರೆ. ವರದಾನ: ಮನನ ಶಕ್ತಿಯ ಮೂಲಕ ವ್ಯರ್ಥದ ಹೊರೆಯನ್ನು ಸಮಾಪ್ತಿ ಮಾಡುವಂಥ ಸದಾ ಶಕ್ತಿಶಾಲಿ ಭವ. ಆತ್ಮದ ಮೇಲೆ ವ್ಯರ್ಥದ್ದೇ ಹೊರೆ ಇದೆ. ವ್ಯರ್ಥ ಸಂಕಲ್ಪ, ವ್ಯರ್ಥ ನುಡಿ, ವ್ಯರ್ಥ ಕರ್ಮ, ಇದರಿಂದ ಆತ್ಮವು ಹೊರೆಯಾಗಿ ಬಿಡುತ್ತದೆ. ಅಂದರೆ ವೇಸ್ಟ್ ಥಾಟ್ಸ್ ಇದ್ದಾಗ ಏನಾಗ್ತದೆ, ನೆಗೆಟಿವ್ ಶಕ್ತಿ ತುಂಬಿ ಆತ್ಮಭಾರ ಆಗ್ತದೆ, ಪರಂಧಾಮಕ್ಕೆ ಹಾರಲ್ಲ, ಹೊರೆಯಾಗಿ ಬಿಡ್ತದೆ ಅಂತಾರೆ ಬಾಬಾ. ಈಗ ಈ ಹೊರೆಯನ್ನು ಸಮಾಪ್ತಿ ಮಾಡಿರಿ. ಸಮಾಪ್ತಿ ಮಾಡುವುದಕ್ಕಾಗಿ ಸದಾ ಸೇವೆಯಲ್ಲಿ ವ್ಯಸ್ತರಾಗಿರಿ. ಮನನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿರಿ. ಮನನ ಶಕ್ತಿಯಿಂದ ಆತ್ಮವು ಶಕ್ತಿಶಾಲಿಯಾಗಿ ಬಿಡುವುದು. ಅಂದರೆ ನಮಗೆ ವ್ಯರ್ಥ ಹೋಗಬೇಕು ಅಂದರೆ ಏನಿರಬೇಕು? ಸದಾ ಸಮರ್ಥ ವಿಚಾರಗಳ ಮನನ ಚಿಂತನೆ. ಎಷ್ಟೆಷ್ಟು ಒಳ್ಳೆಯ ವಿಚಾರಗಳನ್ನ ಮಾಡ್ತೀವೋ ಅಷ್ಟಷ್ಟು ವ್ಯರ್ಥ ವಿಚಾರಗಳು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತವೆ ನಮ್ಮನ್ನು. ಬಾಬಾ ಏನಂತಾರೆ, ಹೇಗೆ ಭೋಜನವನ್ನು ಜೀರ್ಣ ಮಾಡಿಕೊಳ್ಳುವುದರಿಂದ ರಕ್ತವಾಗುವುದು, ನಂತರ ಆ ಶಕ್ತಿಯು ಕೆಲಸ ಮಾಡುತ್ತದೆಯೋ ಹಾಗೆ ಮನನ ಮಾಡುವುದರಿಂದ ಆತ್ಮದಲ್ಲಿ ಶಕ್ತಿಯು ಹೆಚ್ಚಾಗುವುದು. ಸ್ಲೋಗನ್: ಯಾರು ತನ್ನ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರ ಸಮಯವು ವ್ಯರ್ಥವಾಗುವುದಿಲ್ಲ. ಏನು ಹೇಳಿದರು ಬಾಬಾ? ಸ್ವಭಾವನ ಸರಳ ಅಂದರೆ ಸಂಘಟನೆ ಅಂದರೆ ಮಾತುಗಳು ಬರೋದೇ ಪರಿಸ್ಥಿತಿಗಳು, ಆದರೆ ಮೋಲ್ಡ್ ಆಗೋದು, ಹೊಂದಿಕೊಂಡು ಹೋಗೋದು. ಸರಳ ಸ್ವಭಾವ, ಹಠ ಜಿದ್ದು ಇರಬಾರ್ದು. ಸರಳ ಸ್ವಭಾವ ಇತ್ತಂದರೆ ಅಲ್ಲಿ ಏನು ಆಗೋದು ಇಲ್ಲ, ಪಂಚವಿಕಾರಗಳ ಪ್ರವೇಶತೆಯೂ ಆಗೋದಿಲ್ಲ. ಮತ್ತು ಅವ್ರ ಜೊತೆಗೆ ಯುದ್ಧ ಮಾಡೋದು, ಅದು ಸಮಯ ವ್ಯರ್ಥ ಆಗೋದು ಸಮಯನೂ ವ್ಯರ್ಥ ಆಗಲ್ಲ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ: ಯಾರು ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ ಅವರು ನಿಶ್ಚಿಂತರಾಗಿರುತ್ತಾರೆ. ಅವರು ಯಾವುದೇ ಪ್ರಕಾರದ ಚಿಂತನೆ ಅಥವಾ ಚಿಂತೆ ಇರುವುದಿಲ್ಲ. ಅಂದರೆ ನಿಶ್ಚಯ ಬುದ್ಧಿ ಇರಬೇಕು. ನಾವು ಬಾಬನ ಮಡ್ಲಾಗ ಅದೀವಂದ್ರೆ ನಮಗೆ ಒಳ್ಳೇದಾಗ್ತತೆ, ಬಾಬಾ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ನಿಶ್ಚಯ ಇರುತ್ತೆ. ಯಾಕಂದರೆ ಕೆಲವೊಮ್ಮೆ ಈ ಥರ ಎಂತೆಂಥ ಪರಿಸ್ಥಿತಿಗಳು ಬರ್ತಾವ ಅಂತಂದರೆ ಅದು ತತ್ಕಾಲಕ್ಕೆ ನೋಡೋಕೆ ಕಲ್ಯಾಣ ಇರ್ತತೆ, ಆದರೆ ಅದರಾಗೆ ಕಲ್ಯಾಣ ಇರ್ತತೆ. ಅದನ್ನು ಸೂಕ್ಷ್ಮವಾಗಿ ಅರಿಯುವಷ್ಟು ಬುದ್ಧಿನೂ ಇರಲ್ಲ. ಕೆಲವೊಂದು ಜಲ್ದಿ ಗೊತ್ತಾಗ್ತವೆ, ಇದರಲ್ಲಿ ಕಲ್ಯಾಣ ಆಯಿತು ನನಗೆ ಅಂತ. ಕೆಲವೊಂದು ಏನು ಕಲ್ಯಾಣ ಅಂತ ಗೊತ್ತಾಗಬೇಕಂದ್ರೆ ಸಮಯ ಬೇಕಾಗ್ತೈತೆ. ಆದರೆ ಇದೆಲ್ಲದು ಒಂದು ಸಾಕ್ಷಿ ಸ್ಥಿತಿ ಬೇಕು ಅಂದರೆ ಏನಿರಬೇಕು? ನಿಶ್ಚಯ ಬುದ್ಧಿಯವರಾಗಿ ಇರಬೇಕು. ಆಗ ಯಾವ ಚಿಂತೆನೂ ಇರಲ್ಲ, ಚಿಂತೆ ಎರಡೂ ಇರಲ್ಲ. ಏನಾಯ್ತು, ಏಕಾಯ್ತು, ಹೀಗೆ ಆಗುವುದಿಲ್ಲ, ಇದು ವ್ಯರ್ಥ ಚಿಂತನೆಯಾಗಿದೆ. ನಿಶ್ಚಯ ಬುದ್ಧಿ ನಿಶ್ಚಿತ, ಅವರು ಎಂದೂ ವ್ಯರ್ಥ ಚಿಂತನೆ ಮಾಡುವುದಿಲ್ಲ. ಸದಾ ಸ್ವಚಿಂತನೆಯಲ್ಲಿರುವವರು ಸ್ವಸ್ಥಿತಿಯಿಂದ ಪರಿಸ್ಥಿತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ.